ಬ್ರೇಕ್ನ ಬಳಿಕ ಚಂದ್ರ ಚಮತ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಮಹರ್ಷಿ ಗುರೂಜಿಯವರು. ಗುರೂಜಿಯವರೇ, ಈಗ ಕೆಲವೊಂದಿಷ್ಟು ಎಫೆಕ್ಟ್ಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಪರಿಣಾಮಗಳಾಗೋದು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಆಗಿರಬಹುದು. ಇದು ವಯಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಗಂಡು ಹೆಣ್ಣು ಅಥವಾ ಗರ್ಭಿಣಿಯರು, ಮಕ್ಕಳು, ವೃದ್ಧರು ಈ ಥರ ಏನಾದರೂ ಆಗುತ್ತಾ ಅಥವಾ ಒಟ್ಟಿಗೆ ಪರಿಣಾಮ ಬೀರುತ್ತೆ? ಅವಾಗಲೇ ಡಾಕ್ಟರ್ ಭವ್ಯ ವಿಶ್ವನಾಥ್ ಅವರು ಹೇಳ್ತಾ ಇದ್ರು, ಮನಸ್ಸಿನ ಮೇಲೆ ಬದಲಾವಣೆ ಏನು ಅಂತ. ನೋಡಿ, ನಮ್ಮ ಜ್ಯೋತಿಷ್ಯದಲ್ಲಿ ಏನಾಗುತ್ತೆ ಅಂದರೆ ಚಂದ್ರನ ಮನಸ್ಸಿನ ಕಾರಕ ಅಂತ ಹೇಳ್ತೀವಿ, ಮಾತೃಕಾರಕ ಅಂತ ಹೇಳ್ತೀವಿ. ಹೌದು. ನೋಡಿ, ಚಂದ್ರನಿಗೂ ಜಲ ಅಂದರೆ ನೀರಕ್ಕೆ ಸಂಬಂಧ ಇದೆ. ಹಾಗಾಗಿ ಮನಸ್ಸಿನ ಮೇಲೆ ಪರಿಣಾಮ ಬೀಳಬೇಕಾದ್ರೆ ಚಂದ್ರ. ಇವತ್ತು ಯಾರಿಗೆ ಚಂದ್ರ ವೀಕ್ ಆಗಿರ್ತಾನೆ ಅಂಥವ್ರಿಗೆ ಮಾನಸಿಕ ಖಿನ್ನತೆಗೆ ಹೋಗುವಂಥದ್ದು ಇರುತ್ತೆ. ಸಾಮಾನ್ಯವಾಗಿ ನೋಡಿ, ರಾಹು ಮತ್ತು ಚಂದ್ರನ ಸಂಯೋಗ ಯಾರ ಜಾತಕದಲ್ಲಿ ಇರುತ್ತೋ ಅವರು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಇರ್ತಾರೆ. ಎಜುಕೇಷನ್ ವಿಚಾರದಲ್ಲಿ ಆಗಬಹುದು, ಮತ್ತು ಪ್ರೇಮ ವೈಫಲ್ಯ ಉಂಟಾಗಿ ಅವರು ಡಿಸ್ಟರ್ಬೆನ್ಸ್ ಆಗುವಂಥದ್ದಾಗ್ಬೋದು, ಅಥವಾ ಯಾವುದೋ ಒಂದು ಕಾರಣದಿಂದ ಅವ್ರಿಗೆ ಪದೇ ಪದೇ ಆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಕಾರಣ ಚಂದ್ರನಿಂದನೇ ಆಗುವಂಥದ್ದಿರುತ್ತೆ. ಈಗ ಗ್ರಹಣ ಸಂಭವಿಸ್ತಾ ಇರುವಂಥದ್ದು ಅಷ್ಟೇ, ರಕ್ತಚಂದ್ರಗ್ರಹಣ, ಇದು ರಾಹುಗ್ರಸ್ತ ಚಂದ್ರಗ್ರಹಣ ನಾವು ಏನು ಹೇಳ್ತೀವಿ, ಅದು ರಾಹುವಿನ ವಿಚಾರದಲ್ಲಿ ನಾವು ನೋಡೋಕೋದ್ರೆ ಮೈಂಡ್ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಮನಸ್ಸಿನ ಕಾರಕ ಚಂದ್ರ ಸೇರ್ಕೊಂಡಿರೋದ್ರಿಂದ ಇನ್ನಷ್ಟು ಮಾನಸಿಕ ಖಿನ್ನತೆಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಆಗಲೇ ಡಾಕ್ಟರ್ ಭವ್ಯ ಅವರು ಬಹಳ ವಿಸ್ತಾರವಾಗಿ ಹೇಳ್ತಾ ಇದ್ರು, ಜ್ಯೋತಿಷ್ಯಕ್ಕೆ ಚಂದ್ರನ ಬಗ್ಗೆ ಹೇಳಬಹುದು ಅಂತ. ಹೌದು, ಜ್ಯೋತಿಷ್ಯದಲ್ಲಿ ಚಂದ್ರ ಮಾನಸಿಕವಾಗಿ ಕುಗ್ಗಿಸುವಂಥ ಕೆಲಸ ಮಾಡ್ತಾನೆ. ಚಂದ್ರ ಬಲಿಷ್ಠನಾಗಿದ್ದರೆ ದೃಢತೆಯನ್ನು ಕೊಡ್ತಾನೆ, ಮತ್ತು ಏನಾದರೂ ಒಂದು ಸಾಧನೆ ಮಾಡುವಂಥದ್ದು ಇರುತ್ತೆ, ಮತ್ತು ಅದರ ಜೊತೆಗೆ ಕೋಪವನ್ನು ಉಂಟು ಮಾಡುವಂಥದ್ದು, ಮತ್ತು ಯಾವಾಗಲೂ ಅಷ್ಟೇ ಮಾನಸಿಕ ಖಿನ್ನತೆಗೆ ಒಳಗಾಗುವಂಥದ್ದು, ಇವೆಲ್ಲವೂ ಚಂದ್ರನಿಂದ ಆಗುವಂಥದ್ದಾಗಿರುತ್ತೆ. ನಾವು ಯಾವಾಗಲೂ ಚಂದ್ರನ 6ನೇ ಮನೆಯಲ್ಲಿದ್ದರೆ ಶೀತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಹೇಳ್ತೀವಿ, ಕೋಲ್ಡು, ನೆಗಡಿ, ಶೀತ, ಮತ್ತು ಮಾನಸಿಕ ಕಾಯಿಲೆಗಳು, ಹೆಡ್ಡೇಕ್, ಜಾಸ್ತಿ ತಲೆನೋವು ಬರುವಂಥದ್ದು, ಇದನ್ನೆಲ್ಲ ಲೆಕ್ಕಾಚಾರ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಈ ಗ್ರಹಣದ ಸಂದರ್ಭದಲ್ಲಿಯೂ ಸಹ ಚಂದ್ರ ಏನು ಗ್ರಹಣಕ್ಕೀಡಾಗಿರೋದ್ರಿಂದ ಕೆಲವೊಂದು ಮನಸ್ಸಿನ ಮೇಲೇನೂ ಹೆಚ್ಚು ಪರಿಣಾಮ ಬೀಳುವಂಥದ್ದು ಇರುತ್ತೆ. ಯಾರಿಗೆ ಹೆಚ್ಚು ಪರಿಣಾಮ ಬೀಳುತ್ತೆ? 2 ವಿಧಾನಗಳನ್ನು ನಾವು ನೋಡಬಹುದಾಗಿದೆ. ಒಂದು, ನಮ್ಮ ದೇಹದ ಚಕ್ರಗಳು ಏನೋ ವೀಕ್ ಆಗಿರುತ್ತೆ ಅಂಥವರಿಗೆ, ಜಾತಕದಲ್ಲಿ ಯಾರ ಜಾತಕದಲ್ಲಿ ಚಂದ್ರ ಬಲಹೀನನಾಗಿದ್ದರೆ ಅಂಥವ್ರಿಗೆ, ಅದರಲ್ಲಿ ಪ್ರಮುಖವಾಗಿರುವಂಥದ್ದಂದರೆ ಲಗ್ನ ನಾವು ತೊಗೊಳ್ತೀವಿ. ಯಾರ ಜಾತಕದಲ್ಲಿ ಲಗ್ನದಲ್ಲಿ ಚಂದ್ರ ಬಲಹೀನನಾಗಿದ್ದರೆ, ಯಾವ ಲಗ್ನಕ್ಕೆ ಬಲಹೀನನಾಗಿರುತ್ತೆ ಅಂತ ಹೇಳಿದ್ರೆ ಮಕರ ಮತ್ತು ಕುಂಭ ಲಗ್ನಕ್ಕೆ, ಮತ್ತು ವೃಶ್ಚಿಕ ಲಗ್ನಕ್ಕೆ ಚಂದ್ರ ನೀಚ ಆಗಿರ್ತಾನೆ. ಮತ್ತು ಈ ಕರ್ಕಾಟಕ ರಾಶ್ಯಾಧಿಪತಿ ಚಂದ್ರ ಆಗಿರೋದ್ರಿಂದ ಚಂದ್ರನ ಜೊತೆ ಏನಾದರೂ ರಾಹು ಸಂಯೋಗ ಕರ್ಕಾಟಕ ರಾಶಿಯಲ್ಲಿ ಲಗ್ನನೇ ಆಗಿದ್ದರೆ ಸೆನ್ಸಿಟಿವ್ ಮನೋಸ್ಥಿತಿ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಈ ಗ್ರಹಣ ಆಗುವಂಥದ್ದಾಗ್ಬೋದು, ಪೌರ್ಣಮಿ ಸಂದರ್ಭದಲ್ಲಿ ಆಗ್ಬೋದು. ನೋಡಿ, ಸಾಮಾನ್ಯವಾಗಿ ಪೌರ್ಣಮಿ ಅಮಾವಾಸ್ಯೆ ಟೈಮಲ್ಲಿ, ಈ ಪೌರ್ಣಮಿ ಏನು ಸಮೀಪ ಇನ್ನೇನು ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಯಾರು ಈ ಲಗ್ನದಲ್ಲಿ ಹುಟ್ಟಿರ್ತಾರೋ ಅಂಥವರು ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಮಾಡ್ಕೊಳ್ಳೋದು, ಗಂಡ ಹೆಂಡತಿ ನಡುವೆ ಕಲಹಗಳಾಗ್ಬೋದು, ಅತಿಯಾದಂಥ ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳುವಂಥದ್ದು, ಡಿಪ್ರೆಷನ್ಗೆ ಹೋಗುವಂಥದ್ದು, ಇವೆಲ್ಲವೂ ಈ ಚಂದ್ರನಿಂದ ಆಗುವಂಥದ್ದು ಸಮಸ್ಯೆ ಆಗಿರುವಂಥದ್ದು ಇರುತ್ತೆ. ಈ ಗ್ರಹಣನೂ ಸಹ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಎಸ್ ಭವ್ಯ ಮೇಡಮ್, ಈಗ ಯಾರು ಸೆನ್ಸಿಟಿವ್ ಆಗಿರ್ತಾರೋ ಅಥವಾ ಯಾರು ಸೂಕ್ಷ್ಮವಾಗಿರ್ತಾರೋ ಅವರ ಭಾವನೆಗಳ ಮೇಲೆ ದುಷ್ಪರಿಣಾಮ ಬೀರುವಂಥ ಸಾಧ್ಯತೆಗಳು ಕಂಡು ಬರುತ್ತಾ ಅಂತ ಈ ಸಂದರ್ಭದಲ್ಲಿ? ಓಕೆ, ಇವಾಗ ಗುರುಗಳು ಹೇಳಿದ್ರು ಯಾರ ಜಾತಕ ವೀಕ್ ಆಗಿರುತ್ತೆ ಅಲ್ವಾ, ಬಲಹೀನತೆ ಅಂತ ಹೇಳಿದ್ರು. ಸೊ ನಾವ್ ಈ ಜಾತಕ ವೀಕ್ ಆಗಿರುತ್ತೆ ಅನ್ನೋ ಕಡೆ ನಾವೇನ್ ಹೇಳ್ತೀವಿ, ಯಾರ ಮನಸ್ಥಿತಿ ವೀಕ್ ಆಗಿರುತ್ತೆ ಕರೆಕ್ಟ್ ಅಂತ ನಾವ್ ಹೇಳೋದು ಅಲ್ವಾ. ಸೊ ಯಾರ ಮನಸ್ಸು ಜಾಸ್ತಿ ಆತಂಕ, ಭಯ ಅಥವಾ ತಮಗೆ ವಿಶ್ವಾಸ ಇರಲ್ಲ, ಓಕೆ, ಅಂತವ್ರ ಮೇಲೆ ಇಂಥ ನೆಗೆಟಿವ್ ಎನರ್ಜಿಗಳು ಬಂದು ಮನೆ ಮಾಡುವಂತ ಸಾಧ್ಯತೆಗಳಿರುತ್ತೆ. ಸೊ ಇದ್ರಲ್ಲಿ 2 ತರ ನೋಡ್ಬೋದು, 2 ತರ ಮನಸ್ಥಿತಿಗಳು. ಒಂದು, ಇವಾಗ ಆಲ್ರೆಡಿ ಯಾರ್ಯಾರಿಗೆ ಮೆಂಟಲ್ ಡಿಸಾರ್ಡರ್ಸ್ ಇರುತ್ತೆ, ಲೈಕ್ ಗುರುಗಳು ಹೇಳ್ತಾ ಇದ್ರು ಖಿನ್ನತೆ ಅಂದ್ರೆ ಡಿಪ್ರೆಷನ್ ಇರೋ ಪೇಷಂಟ್ಸ್ ಇರಬಹುದು, ಆಂಗ್ಸೈಟಿ ಪೇಷಂಟ್ಸ್ ಇರ್ಬೋದು, ಅಥವಾ ಬೈಪೋಲಾರ್ ಇರುವಂತ ಪೇಷಂಟ್ಸ್ ಇರ್ಬೋದು, ಸ್ಕಿಜೋಫ್ರೇನಿಯಾ ಇರುವಂತ ಪೇಷಂಟ್ಸ್ ಇರ್ಬೋದು. ಇಂಥವ್ರಿಗೆಲ್ಲ ಏನಾಗ್ತಿರುತ್ತೆ ಅಂದ್ರೆ ಮೂಡ್ ಸ್ವಿಂಗ್ಸ್ ತುಂಬಾ ಇರುತ್ತೆ, ಜೊತೆಗೆ ಮನಸ್ಥಿತಿ ಅಷ್ಟೊಂದು ಸ್ಟೇಬಲ್ ಆಗಿರಲ್ಲ. ಇಂಥವರೆಲ್ಲ ಎಷ್ಟೊಂದು ಜನ ಬಹಳಷ್ಟು ಜನ ಮೆಡಿಸಿನ್ಸ್ ತಗೊಂಡು ಅವ್ರ ಮನಸ್ಥಿತಿನ ಕಂಟ್ರೋಲ್ ಮಾಡ್ಕೊಳ್ತಿರ್ತಾರೆ, ಮನಸ್ಸನ್ನ ಹತೋಟಿಗೆ ತಗೊಳ್ತಾ ಇರ್ತಾರೆ. ಆತರ ಒಂದು ಇಂಟೆನ್ಸ್ ಎಕ್ಸ್ಟ್ರೀಮ್ ಅಲ್ಲಿ ಇರೋ ಪೇಷಂಟ್ಸ್ ಇರ್ತಾರೆ. ಸೊ ಅಂತ ಪೇಷಂಟ್ಸ್ ಗೆ ಇದೊಂದು ಆಡೆಡ್ ಟೆನ್ಷನ್ ಆಗ್ಬಿಡುತ್ತೆ. ಸೊ ಗ್ರಹಣ ಬೇರೆ ಬಂತು, ಇನ್ನೇನಾಗ್ಬಿಡುತ್ತೆ ನನಗೇನೋ ಒಂದು ಆಡೆಡ್ ಟೆನ್ಷನ್. ಸೊ ಇಂಥವ್ರು ಮೆಡಿಸಿನ್ಸ್ ತಗೊಂಡು, ಅಂದ್ರೆ ಪೂರ್ವ ಸಿದ್ಧತೆ,
ಹೌದು. ಮನಸ್ಸನ್ನ ಸ್ವಲ್ಪ ಹತೋಟಿಗೆ ತಗೋಬೇಕು ಅಂತಂದ್ರೆ ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ಪರೀಕ್ಷೆ ಬಂತು ಅಂತ ಅಂದಾಗ ಎಷ್ಟು ಜನ ಮಕ್ಳಿಗೆ ಭಯ ಆಗುತ್ತೆ, ಟೆನ್ಷನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಎಕ್ಸಾಮ್ ಹೋದಾಗ ಸಹಿತ ಮಕ್ಳಿಗೆ ಟೆನ್ಷನ್ ಆಗಿ, ಸ್ಟ್ರೆಸ್ ಆಗಿ, ವಾಮಿಟ್ ಮಾಡೋದು, ಹೊಟ್ಟೆ ನೋವು ಬರೋದು, ಈ ತರ ಎಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ಕೆಲವು ಮಕ್ಳು ತುಂಬಾ ಚೆನ್ನಾಗಿ ಎಕ್ಸಾಮ್ ಮಾಡಿ ತುಂಬಾ ಚೆನ್ನಾಗಿ ಪಾಸು ಆಗ್ತಾರೆ, ಒಳ್ಳೆ ಮಾರ್ಕ್ಸ್ ತಗೊಂಡು. ಯಾಕೆ ಅವ್ರು ಹಿಂಗ ಆಗ್ತಾರೆ, ಇವ್ರು ಯಾಕೆ ಹಿಂಗ ಆಗ್ತಾರೆ? ಪರೀಕ್ಷೆ ಪರಿಣಾಮ ಇಬ್ರು ಮೇಲೂ ಒಂದೇ ಕ್ವೆಶ್ಚನ್ ಪೇಪರ್ ಇಬ್ರಿಗೂನು ಅಲ್ವಾ? ಒಂದೇ ವಯಸ್ಸು, ಒಂದೇ ಕಡೆ ಕುತ್ಕೊಂಡು ಪರೀಕ್ಷೆ ಬರೀತಾರೆ. ಆದ್ರೆ ಕೆಲವು ಮಕ್ಳು ಒದ್ದಾಡಿ ಅದಕ್ಕೆ ವಿಕ್ಟಿಮ್ಸ್ ಆಗ್ತಾರೆ, ಕೆಲವು ಮಕ್ಳು ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ಅವರು ಪರ್ಫಾರ್ಮೆನ್ಸ್ ಕೊಟ್ಟು ಒಳ್ಳೆ ಮಾರ್ಕ್ಸ್ ಅನ್ನು ತಗೊಂಡ್ಬರ್ತಾರೆ. ಸೊ ಇಲ್ಲಿ ಏನ್ ನಾವು ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ಒಂದು ಪೂರ್ವ ಸಿದ್ಧತೆ. ಯಾವ ಮಕ್ಳು ಪೂರ್ವ ಸಿದ್ಧತೆ ಮಾಡ್ಕೊಂಡಿರಲ್ಲ, ಜೊತೆಗೆ ಎಲ್ಲಿ ಒಂದು ಆತ್ಮವಿಶ್ವಾಸ ಅನ್ನೋದಿರಲ್ಲ, ಧೈರ್ಯ ಇರಲ್ಲ, ಸೊ ಯಾರು ಧೈರ್ಯ ಕೊಡ್ತಾ ಇರಲ್ಲ, ಅಂತ ಮಕ್ಳು ಏನಾಗ್ತಾರೆ, ಆ ಪರೀಕ್ಷೆ ಎದುರಿಸಕ್ಕಾಗ್ದೇನೆ ಆ ಪರೀಕ್ಷೆ ಅನ್ನೋದು ಅವ್ರಿಗೊಂದು ಭೂತ ತರ ಆಗ್ಬಿಡುತ್ತೆ ಅಲ್ವಾ? ಸೊ ಒಂದ್ ವಿಕ್ಟಿಮ್ಸ್ ಆಗ್ಬಿಡ್ತಾರೆ. ಅದೇ ಪೂರ್ವ ಸಿದ್ಧತೆ ಇರೋ ಮಕ್ಳು ಏನಾರು ಹೋಗ್ಲಿ, ಪರೀಕ್ಷೆ ಅವ್ರಿಗೂ ಗೊತ್ತಿರಲ್ಲ ಹೇಗಿರುತ್ತೆ ಪ್ರಶ್ನೆ ಪೇಪರ್ ಅಂತ, ಆದ್ರೆ ಏನಾರು ಇರ್ಲಿ ನನ್ನ ಸಿದ್ಧತೆನ ಕರೆಕ್ಟ್ ಆಗಿ ನಾ ಮಾಡ್ಕೊಂಡು ಹೋಗೋಣ ಅಚ್ಚುಕಟ್ಟಾಗಿ. ಅಲ್ಲಿ ಏನ್ ಬರುತ್ತೋ ಅದನ್ನ ಬರೆಯೋಣ, ನೋಡೋಣ ಏನಾಗುತ್ತೆ ಅನ್ನೋ ಒಂದು ಅಪ್ರೋಚ್ ಅಲ್ಲಿ ಹೋದಾಗ ಏನಾಗುತ್ತೆ, ಧೈರ್ಯ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಅವಾಗ ಅವ್ರ ಮೇಲೆ ಪರೀಕ್ಷೆಯಿಂದ ಆಗುವ ಒಂದು ಸ್ಟ್ರೆಸ್, ಟೆನ್ಷನ್ ಕಡಿಮೆ ಆಗುತ್ತೆ. ಅದೇ ತರ ಈ ಸಿಚುಯೇಷನ್ ಅಲ್ಲೂ ಎಕ್ಲಿಪ್ಸ್ ಅಲ್ಲಿ ಏನು ಅಂತಂದ್ರೆ, ನಾವಾಗ್ಲೇ ಹೇಳ್ದೆ, ಇಟ್ಸ್ ಅ ಫಿಯರ್ ಆಫ್ ಅನ್ನೋನ್. ಅಲ್ಲಿ ಎಕ್ಸಾಕ್ಟ್ ಆಗಿ ಏನಾಗುತ್ತೆ ಅಂತ ನಮಗ್ ಗೊತ್ತಿಲ್ಲ, ನನ್ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅಂತಾನು ಗೊತ್ತಿಲ್ಲ. ಸೊ ಆಲ್ರೆಡಿ ನನಗೇನಾದ್ರು ಡಿಪ್ರೆಷನ್ ಇದ್ದು, ಬೈಪೋಲಾರ್ ಡಿಸೀಸ್ ಇದ್ದು, ಅಥವಾ ಆಂಗ್ಸೈಟಿ ಡಿಸೀಸ್ ಇದ್ರೆ ನಾನು ಪೂರ್ವ ಸಿದ್ಧತೆ ಯಾವ ತರ ಮಾಡ್ಕೋಬೇಕು, ಕರೆಕ್ಟ್ ಆಗಿ ಮೆಡಿಸಿನ್ಸ್ ನ ತಗೋಬೇಕು ಅಲ್ವಾ? ಜೊತೆಗೆ ಈ ಒಂದು ಗ್ರಹಣ ಟೈಮ್ ಅಲ್ಲಿ ಏನ್ ಟೈಮ್ ಕೊಡ್ತಾ ಇದಾರೆ, ಇಷ್ಟರಿಂದ ಇಷ್ಟೊತ್ತಿಗಿದೆ ಅಂದಾಗ ಏನ್ ಮಾಡ್ಕೋಬೇಕು ಅಂತಂದ್ರೆ, ಆದಷ್ಟು ಈ ಇದನ್ನ ಇಂಟರ್ನೆಟ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ನ್ಯೂಸ್ ಆಗಿರ್ಬೋದು, ನ್ಯೂಸ್ ಚಾನೆಲ್ಸ್ ಅನ್ನ ನೋಡದೆ ಆ ಒಂದು ಟೈಮ್ ಅಲ್ಲಿ ನಾ ಹೇಳ್ತಾ ಇರೋದು, ಆ ಮನಸ್ಸನ್ನ ಕಾಮಾಗಿ ಇಟ್ಕೊಳ್ಳೋ, ಒಂದು ಸಮಾಧಾನವಾಗಿ ಇಟ್ಕೊಳ್ಳುವಂತ ಒಂದು ಮನಸ್ಥಿತಿಗೆ ಬರಬೇಕು. ಸೊ ಅವಾಗ್ಲೇ ಹೇಳ್ದಂಗೆ ಜಪ ಮಾಡ್ಬೋದು, ಧ್ಯಾನ ಮಾಡಬಹುದು. ಏನ್ ತಮಗೆ ಅದು ಮಾಡಕ್ ಆಗ್ತಿಲ್ಲ, ನನಗೆ ನಾನು ಕಣ್ ಮುಚ್ಕೊಂಡು ಕುತ್ಕೊಳಕ್ಕೆ ಆಗಲ್ಲ, ಜಪ ಮಾಡಕ್ಕೆ ಆಗಲ್ಲ ಅಂದ್ರೆ ಬೇಡ, ಆ ಜಪ ಮನಸ್ಸಲ್ಲಿ ಮಾಡೋ ಬದಲು ಕುತ್ಕೊಂಡು ದೇವ್ರ ನಾಮ ಬರಿಬಹುದು. ಕರೆಕ್ಟ್. ಇಲ್ಲ ಅಂತಂದ್ರೆ ಒಂದು ಅಫರ್ಮೇಶನ್ಸ್ ನ ಬರಿಬಹುದು, ನನಗೇನು ಆಗಲ್ಲ, ನನ್ ಕೈಲಿ ನಾನು ಎಲ್ಲ ಸೇಫ್ಟಿ ಮೆಷರ್ಸ್ ತಗೊಂಡಿದೀನಿ, ಕರೆಕ್ಟ್ ಆಗಿ ಮನೆ ಒಳಗೆ ಕಿಟಕಿ ಬಾಗ್ಲೆಲ್ಲ ಹಾಕೊಂಡ್ ಕೂತಿದೀನಿ, ಸೇಫ್ ಆಗಿದ್ದೀನಿ, ಹೊರಗೆ ಹೋಗ್ತಾ ಇಲ್ಲ, ಊಟನು ಎಲ್ಲ ಮುಗಿಸ್ಬಿಟ್ಟಿದೀನಿ. ಸೊ ನನ್ನ ಕಂಟ್ರೋಲ್ ಅಲ್ಲಿ ಎಷ್ಟು ಮಟ್ಟಿಗೆ ನಾನು ಸಿದ್ಧತೆ ಮಾಡ್ಕೋಬೇಕು, ಸಿದ್ಧತೆ ಮಾಡ್ಕೊಂಡಿದೀನಿ, ನನ್ಗೇನು ಪ್ರಾಬ್ಲಮ್ ಆಗಲ್ಲ. ಇಷ್ಟ್ರ ಮೇಲೂ ನನಗೇನೋ ಒಂದು ಸಮಸ್ಯೆ ಆಗತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಅದಕ್ಕೆ ನಾನು ಏನ್ ಮಾಡಕ್ಕಾಗತ್ತೆ? ವಿ ಹ್ಯಾವ್ ಟು ಲರ್ನ್ ಟು ಫೇಸ್ ದ ಸಿಚುಯೇಷನ್. ಅದರಿಂದ ಏನ್ ಪರಿಣಾಮ ಆಗುತ್ತೋ ಅದನ್ನ ಎದುರಿಸೋಣ ಅಂತ ಬಂದಾಗ ಇಲ್ಲೇ ಪಾಸಿಟಿವಿಟಿ ಬಂದ್ಬಿಡ್ತು ನಿಮ್ಗೆ. ಸೊ ಅವಾಗ ನೀವು ಸುಲಭವಾಗಿ ಎದುರಿಸ್ಬೋದು.